ಅಯ್ಯೋ ದಡ್ಡ, ಇಲ್ಲಿ ವಿಷಯನೇ ಬೇರೆ ಇದೆ ಕಣೋ. ಆಗ್ಲೇ ಗಾಡಿ ಮುಂದಕ್ಕೆ ಹೋಗಿ ಆಯ್ತು. ಮುಂದಕ್ಕೆ ಹೋಗಾಯ್ತು ಅಂದ್ರೆ ಏನಾಯ್ತು ಅದು ಅರ್ಥ? ಹೌದು ಕಣೋ ಆಪ್ತ ಮಿತ್ರ, ನಮ್ ಭೂಮಿಕಾ ವಾಮಿಟ್ ಮಾಡ್ಕೋತಾ ಇದ್ದಾಳೆ. ಆದ್ರೆ ಇನ್ನೂ ಪಕ್ಕ ಆಗಿಲ್ಲ, ಅದಕ್ಕೆ ನಾ ಯಾರ ಹತ್ರನೂ ಈ ವಿಷಯ ಹೇಳಕ್ ಹೋಗಿಲ್ಲ. ನೀನ್ ಆಪ್ತ ಮಿತ್ರ ಅಲ್ವಾ, ಅದಕ್ಕೆ ನಿನ್ನ ಹತ್ರ ಹೇಳ್ಕೊಳ್ದೆ ಇರಕ್ಕೆ ಆಗ್ಲಿಲ್ಲ, ಅದಕ್ಕೆ ಹೇಳ್ದೆ. ಥ್ಯಾಂಕ್ಸ್ ಅಜ್ಜಿ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ, ಅಭಿಮಾನ, ಗೌರವ ಇಟ್ಕೊಂಡಿರೋದಕ್ಕೆ. ಅದ್ ಯಾವಾಗ್ಲೂ ಇದ್ದೇ ಇರುತ್ತೆ ಕಣೋ, ಅಪರಂಜಿ ಚಿನ್ನ ನೀನು. ನಿನಗೆ ನಗ್ಸೋದು ಗೊತ್ತು, ಅಳಿಸೋದು ಗೊತ್ತು. ಮನ್ಸಿಗೆ ತುಂಬಾ ಹತ್ರ ಆಗ್ಬಿಡ್ತೆ ಕಣ ನೀನು. ಅಂದಾಗೆ ಈ ವಿಷಯ ನಿನ್ನ ಹತ್ರ ಮಾತ್ರ ಹೇಳಿದ್ದೀನಿ, ನೀನ್ ಯಾರ ಹತ್ರನೂ ಹೇಳ್ಬೇಡ. ಗುಂಡುಗಂತೂ ಈ ವಿಷಯ ಗೊತ್ತಾಗ್ಲೇಬಾರ್ದು. ಹ, ಪೆದ್ದ ಗುಂಡು ಕಣೋ ಅವನು, ಅವನಿಗೇನು ಗೊತ್ತಾಗಲ್ಲ, ಪಿತ್ತ ಅನ್ಕೊಂಡಿದ್ದಾನೆ. ಇದು ಪಿತ್ತ ಅಲ್ಲ, ಪಿತ ಆಗ್ತಾ ಇದೀನಿ ಅಂದ್ರೆ ಅಪ್ಪ ಆಗ್ತಾ ಇದೀನಿ ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ ಅನ್ನಿ. ಅವನು ಹಾಗೆ ಅಲ್ವಾ, ಆಫೀಸ್ ವಿಷಯದಲ್ಲಿ ಬಹಳ ಬುದ್ಧಿವಂತ, ಈ ವಿಷಯದಲ್ಲಿ ಸ್ವಲ್ಪ ದಡ್ಡ. ಸ್ವಲ್ಪ ಏನೋ ಪೂರ್ತಿನೇ ದಡ್ಡ. ಆದ್ರೆ ನೀನು ಅವನ ಹತ್ರ ಹೇಳ್ಬಿಟ್ಯಾ? ಹಾ, ಸುಮ್ಮನೆ ಇದ್ಬಿಡು, ಏನು ಗೊತ್ತಿಲ್ವೇನೋ ಹಂಗಿದ್ಬಿಡು. ಅದೇನೋ ಅಂತಾರಲ್ಲೋ, ಸರ್ಪ್ರೈಸ್ ಏನೋ ಅಂತಿರಲ್ಲಪ್ಪ, ಅದನ್ನ ಕೊಡೋಣ ಅವನಿಗೆ. ಸರಿ ಅಜ್ಜಿ, ಓಕೆ ಅಜ್ಜಿ, ಬಾಯ್. ಹಾ, ಸರಿ ಅಜ್ಜಿ, ಸಿಗೋಣ. ಹಾ, ಎಷ್ಟು ಸರಿ ವಾಮಿಟ್ ಆಯ್ತು? 2 ಸಲ. ರಾತ್ರಿ ಏನು ಊಟ ಮಾಡಿದ್ರಿ? ಮನೆ ಊಟ, ಚಪಾತಿ. ನಾನೇ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿದೆ. ಇಷ್ಟು ಸಣ್ಣ ವಿಚಾರಕ್ಕೆಲ್ಲ ಯಾಕೆ ಡಾಕ್ಟರ್ ಅಂದ್ರು? ನೀವು ಕರ್ಸಿದ್ರ ಡಾಕ್ಟರ್ನ? ಅದು ಗೌತಮ್, ಡಾಕ್ಟರ್ ನನ್ನನ್ನು ಚೆಕ್ ಮಾಡಕ್ ಬಂದಿದ್ರು. ಭೂಮಿಕಾ ವಾಮಿಟ್ ಮಾಡಿದ್ಲು ಅಂತ ಮಾತಾಡ್ತಿದ್ದಾರೆ ಅಂತ ಅಣ್ಣ ಬಂದು ಹೇಳ್ದ. ಅದಕ್ಕೆ ಹೇಗೂ ನನ್ನನ್ನು ಚೆಕ್ ಮಾಡಕ್ ಬಂದಿದ್ದೀರಲ್ಲ, ಅವಳನ್ನು ಚೆಕ್ ಮಾಡಿ ಅಂತ ಹೇಳಿದೆ. ಒಳ್ಳೆ ಕೆಲಸ ಮಾಡಿದ್ರಿ. ಗೌತಮ್, ನಿಮ್ಮಮ್ಮ ಹಂಗಲ್ವೇನಪ್ಪ, ಮನೆಯವರ ಹಿತಾಸಕ್ತಿ ಅಂದ್ರೆ ಒಂದು ಹೆಜ್ಜೆ ಮುಂದೆನೆ ಎಲ್ಲ ಪಟ 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 ಮಾಡಿ ಮುಗಿಸ್ಬೇಕು ಅಲ್ವಾ ಸಿಷ್ಟೆ? ಗೌತಮ್, ಗಂಡಸರಿಗೆ ಕೆಲವು ವಿಷಯ ಅರ್ಥ ಆಗಲ್ಲ. ಇದು ಸಿಹಿ ಸುದ್ದಿನ ಆಗಿರ್ಬೋದಲ್ವಾ? ನನ್ನ ಮನಸ್ಸಲ್ಲೂ ಆ ಥರ ಒಂದು ಆಸೆ, ಅದಕ್ಕೆ. ಗೌತಮ್, ಇದು ಬರೀ ವಾಮಿಟ್ ಅಲ್ಲಪ್ಪ, ಇದ್ರ ಒಳಾರ್ಥ ತುಂಬಾ ಇದೆ. ಪಿತ್ತದಿಂದಲೂ ಆಗಿರ್ಬೋದು, ಪುತ್ರ ಪುತ್ರಿನೂ ಆಗಿರ್ಬೋದಲ್ವಾ? ಡಾಕ್ಟ್ರೇ, ಅದನ್ನು ಒಂದ್ಸರಿ ಚೆಕ್ ಮಾಡ್ಬಿಡಿ, ಏನಾದ್ರೂ ಗುಡ್ ನ್ಯೂಸ್ ಇದ್ರೂ ಇರಬಹುದು. ಮೆನ್ಸ್ಟ್ರಲ್ ಸೈಕಲ್ ನಾರ್ಮಲ್ ಇದೆಯಾ? ಲಾಸ್ಟ್ ತಿಂಗಳು ಮಿಸ್ ಆಯ್ತು. ಒಂದೊಂದ್ಸರಿ ಹಾರ್ಮೋನ್ ಇಂಬ್ಯಾಲೆನ್ಸ್ಗೂ ಹಿಂಗೆಲ್ಲ ಆಗತ್ತೆ. ಸಾರಿ ಮ್ಯಾಮ್, ನೀವ್ ಅನ್ಕೊಂಡಿರೋ ಹಾಗೆ ಯಾವುದೇ ತರದ ಗುಡ್ ನ್ಯೂಸ್ ಇಲ್ಲ. ಜಸ್ಟ್ ಫುಡ್ ಪಾಯ್ಸನ್ ಆಗಿ ಈ ತರ ವಾಮಿಟ್ ಆಗಿದೆ ಅಷ್ಟೇ. ಡಾಕ್ಟ್ರೆ, ಇನ್ನೊಂದ್ಸರಿ ಚೆಕ್ ಮಾಡ್ಬಿಡಿ. ರೀಸೆಂಟ್ ಆಗಿ ಮದುವೆ ಆಗಿರೋದು. ರೀಸೆಂಟ್ ಅಂದ್ರೆ ರೀಸೆಂಟ್ ಅಲ್ಲ, ಒಂದು 2 years ಆಯ್ತಷ್ಟೇ. ಗುಡ್ ನ್ಯೂಸ್ ಆಗಿರ್ಬೋದಲ್ಲ, ಇನ್ನೊಂದ್ಸತಿ ಕರೆಕ್ಟ್ ಆಗಿ ಚೆಕ್ ಮಾಡಿ. ಆ ಥರ ಏನಾದಿದ್ರೆ ನನಗೆ ಗೊತ್ತಾಗಿರ್ತಿತ್ತು ಇಷ್ಟೊತ್ತಿಗೆ. ಆ ಥರದ್ದು ಯಾವುದು ಗುಡ್ ನ್ಯೂಸ್ ಇಲ್ಲ. ಅಯ್ಯೋ, ತುಂಬಾ ನಿರಾಶೆ ಆಗೋಯ್ತಲ್ಲ ಡಾಕ್ಟ್ರೆ. ನಾನು ಭೂಮಿಕಾ ವಾಮಿಟ್ ಮಾಡ್ಕೋತಿದ್ದಾಳೆ ಅಂದ ತಕ್ಷಣ ಪ್ರೆಗ್ನೆಂಟ್ ಅಂತ ತಿಳ್ಕೊಂಡ್ಬಿಟ್ಟೆ. ಒಂದು ಚಿಕ್ಕ ಪಾಪು ಪುಟ್ 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 ಮನೆಯೆಲ್ಲ ಓಡಾಡ್ತಿರುತ್ತೆ. ನಾವು ಅದನ್ನ ಎತ್ಕೊಂಡು ಅಯ್ಯ ಮುഞ്ഞು ಅಯ್ಯ ಗಿഞ്ഞು ಅಂತ ಮುದ್ದಾಡ್ಬೋದು ಅಂತ ತಿಳ್ಕೊಂಡಿದ್ದೆ. ತುಂಬಾ ನಿರಾಶೆ ಆಗ್ಬಿಡ್ತು ಡಾಕ್ಟ್ರೆ. ನೀವು ನೋಡಿದ್ರೆ ಫುಡ್ ಪಾಯ್ಸನ್ ಅಂತೇಳಿ ನಮ್ಮ ಆಸೆಗೆ ತಣ್ಣೀರು ಏರ್ತ್ಬಿಟ್ರಿ. ಅದಕ್ಕೆ
ಗೌತಮ್ ಬುದ್ಧ ಹೇಳಿತ್ತಲ್ವಾ, ಆಸೆಯೇ ದುಃಖಕ್ಕೆ ಮೂಲ ಅಂತ ಅಲ್ವಾ ಸಿಸ್ಟರ್? ಸುಮ್ಮನೆ ಇರೋಣ, ಪದೇ ಪದೇ ಅದನ್ನೇ ಹೇಳಿ ಅವರಿಬ್ಬರ ಮನಸ್ಸು ನೋವಾಗಿ ಮಾಡ್ತಿದ್ಯಲ್ಲ. ಅಯ್ಯೋ ದೇವ್ರೆ, ನನ್ನ ತಲೆಗೆ ಹೋಗ್ಲಿಲ್ವಲ್ಲ ಸಿಸ್ಟರ್ ಅದು. ಗೌತಮ್, ಭೂಮಿಕಾ, ನನ್ನ ಮಾತಿಂದ ನಿಮಗೇನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಇರ್ಲಿ ಬಿಡಿ ಮಾವ. ಅಂದಾಗೆ ಡಾಕ್ಟರ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರಲ್ಲ, ಅದು ಟೆಂಪ್ರರಿ ತಾನೆ? ಭೂಮಿಕಾಗೆ ಮಕ್ಕಳು ಆಗತ್ತಲ್ವಾ? ಅದು ವಯಸ್ಸಾಗ್ತಾ ಆಗ್ತಾ ಮಕ್ಕಳು ಆಗೋದು ಕಷ್ಟ ಅಂತ ಹೇಳ್ತಾರಲ್ವಾ, ಅದಕ್ಕೆ ಕೇಳಿದೆ. ಆಗಬೇಕು ಅಂತ ಇದ್ರೆ ಆಗತ್ತೆ, ಇಲ್ಲ ಅಂದರೆ ಇಲ್ಲ. ಹೀಗೆ ಅಂತ ಹೇಳೋಕ್ಕಾಗಲ್ಲ, ಯಾವುದನ್ನು ಇವಾಗಲೇ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಅದೆಲ್ಲ ಅವ್ರವ್ರ ಬಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರತ್ತೆ. ನಾಳೆ ಗಂಡ ಹೆಂಡತಿ ಇಬ್ಬರು ಹಾಸ್ಪಿಟಲ್ ಬಂದು ಚೆಕ್ ಮಾಡಿಸ್ಕೊಳ್ಳಿ. ಯಾಕೆ ಅಂದರೆ ಇಬ್ಬರಲ್ಲಿ ಒಬ್ರಿಗೆ ಸಮಸ್ಯೆ ಇದ್ದರೂ ಮಕ್ಕಳಾಗೋದು ಕಷ್ಟ ಇದೆ ಅಲ್ಲ. ಸೊ ನಾಳೆ ಇಬ್ಬರು ಬನ್ನಿ. ಹಾಂ, ಓಕೆ. ನೀವೇನು ಟೆನ್ಷನ್ ಆಗಬೇಡಿ. ನಿಮ್ಗೇನಂತ ಏಜ್ ಆಗಿಲ್ಲ. 60-70 ವಯಸ್ಸಿನಲ್ಲೂ ಮಕ್ಕಳಾಗಿರೋ ತುಂಬ ಉದಾಹರಣೆಗಳಿದೆ. ನಾಳೆ ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ. ನಾನೇನು ಬರ್ತೀನಿ. ಥ್ಯಾಂಕ್ ಯು.